ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ನೇತೃತ್ವದಲ್ಲಿ ಇವತ್ತು ಅಧಿಕಾರದಲ್ಲಿ ಇದ್ದೀರೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದ್ರೆ ತಾವು ಕೂಡ ಅಧಿಕಾರಕ್ಕೆ ಬಂದಿರಕ್ಕೆ ಸಾಧ್ಯ ಇಲ್ಲ, MLA ಆಗಿರೋದಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಮರ್ಯಾದೆ ಕೊಡೋದಾದ್ರೆ MLA ಆಗಿರೋದಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಮರ್ಯಾದೆ ಕೊಡೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಮರ್ಯಾದೆ ಕೊಡೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಸತ್ಯಪ್ರಮಾಣ ಮಾಡಿ ಇವತ್ತು ತಾವು ಏನು ಅಧಿಕಾರವನ್ನ ಚಲಾಯಿಸ್ತಾ ಇದ್ದೀರೋ ಅದು ನಿಜವಾದರೆ ತಾವು ಕೂಡಲೇ ಏಪ್ರಿಲ್ 14 ಒಳಗಡೆ ಇಲ್ಲಿ ಬ್ರಾನ್ಸ್ ಸ್ಟ್ಯಾಚ್ಯೂ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನ ತಾವು ರೀಪ್ಲೇಸ್ ಮಾಡುವುದಕ್ಕೆ ಡೆಪ್ಯೂಟಿ ಕಮಿಷನರ್ನ ಭೇಟಿ ಮಾಡಬೇಕು. ಕಮಿಷನರ್ ಅವರಿಗೆ ತಾವು ಡೈರೆಕ್ಷನ್ ಮಾಡಬೇಕು. ಇಲ್ಲ ಅಂದರೆ ಸೇವ್ KGF ಯುನೈಟೆಡ್ ಫ್ರಂಟ್ ನಗರಸಭೆಯ ಮುಂದುಗಡೆ ಏಪ್ರಿಲ್ 14 ಕಪ್ಪು ಬಟ್ಟೆಯನ್ನ ನಾವು ಎಲ್ಲರೂ ಕೂಡ ತರಿಸ್ಕೊಂಡು ಕಪ್ಪು ಬಾವುಟವನ್ನು ಹಾರಿಸಿ ಯಾರು ಇದನ್ನ ಮಾಡಿಲ್ವೋ ಅವ್ರಿಗೆ ವಿರೋಧವಾಗಿ ನಾವು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತ ಕೂಡ ಒಂದು ಎಚ್ಚರಿಕೆಯನ್ನ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ನಾನು ಹೇಳ್ತಾ ಇದ್ದೀನಿ. ಅದನ್ನ ನೀವು ಕೈ ಬಿಟ್ಟಿದ್ದೀರಿ. ಅದು ಯಾವ ಪಾರ್ಕು? ಅದು ಅಂಬೇಡ್ಕರ್ ಪಾರ್ಕ್. ಹಂಗಾರೆ ನೀವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಂಡ್ಕಂಡ ದೈವತ್ವವನ್ನು ನೀವು ಕೇವಲ ಪಡ್ತಾರೆ ಏನ್ರದ್ದ ಇಂದು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಂಡ್ಕಂಡ ದೈವತ್ವವನ್ನು ನೀವು ಕೇವಲ ಪಡ್ತಾರೆ ಏನ್ರದ್ದ ಇಂದು ಮುನ್ಸಿಪಾಲಿಟಿ ಮೂಲಕ ತೆರೆಯಿದೆ. ಅವರಿಗೆ 15,05,000 ರೂಪಾಯಿಗೆ ಇದನ್ನು ಮಾಡಬೇಕು ಮಾಡಿದ್ದಾರೆ. ಬಟ್ ಇವತ್ತುವರೆಗೂ ಅದು ತೀರ್ಮಾನ ಆಗಿದೆ, ರೆಸಲ್ಯೂಷನ್ ಆಗಿದೆ. ಫಂಡ್ ಕೂಡ ಯಾವ ಇದರಿಂದ ಮಾಡಬೇಕಂತ ಕೂಡ ಮಾಡಿದ್ದಾರೆ. ಡೆಪ್ಟಿ ಕಮಿಷನರ್ಗೆ ಮನವಿ ಮಾಡ್ತೀವಿ, ಎಲೆಕ್ಟೆಡ್ MLA ಅವ್ರಿಗೂ ಕೂಡ ಮನವಿ ಮಾಡ್ತೀವಿ. ಕೂಡಲೇ ಇದನ್ನು ಏಪ್ರಿಲ್ 14 ಒಳಗಡೆ ಮಾಡಬೇಕು. ಹಂಗಿಲ್ಲ ಅಂದರೆ ಅವತ್ತಿನ ದಿವಸ ಸೇವ್ KGF ಯುನೈಟೆಡ್ ಫ್ರಂಟು ಸಿಟಿ ಮುನ್ಸಿಪಾಲಿಟಿ ಮುಂದುಗಡೆ ಕಪ್ಪು ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ನಮ್ಮ ಇದರಲ್ಲಿ ಇರ್ತದೆ ಅಂತ ಹೇಳಿ ಈ ಮನವಿ. 8 ತಿಂಗಳ ಮುಂಚೆ ನಾವು ಒಂದು ಸಾರಿ ಬಂದಿದ್ವಿ. ಲಾಸ್ಟ್ ಮಂತ್ ಕೂಡ ನಮ್ಮ ಹತ್ರ ಬಂದು ವಿಚಾರ ಹೇಳಿದ್ವಿ. ನಾವು ಮೆಮೊರಂಡಮ್ಮೇ ಕೊಟ್ಟಿದ್ದೀವಿ, ಆಫೀಸಲ್ಲಿ ಕೊಟ್ಟಿದ್ದೀವಿ. ಏನಂದರೆ ಈ ಸಿಮೆಂಟಲ್ಲಿ ಮಾಡಿದ್ದಾರೆ, ಇದರಲ್ಲಿ ಕ್ರ್ಯಾಕ್ ಎಲ್ಲ ಆಗಿ ಪೇಂಟ್ ಹೊಡೆದು ರೆಡಿ ಮಾಡಿಬಿಟ್ಟಿದ್ದಾರೆ. ಅದು ಯಾವತ್ತಾದರೂ ಡ್ಯಾಮೇಜ್ ಆಗ್ಬೋದು ಅಂತ ನಗರಸಭೆಯಲ್ಲೇ 18/11/2024 ನಾವು RTIಯಲ್ಲಿ ತಗೊಂಡಿದ್ದೀವಿ. ಸೊ ಇದರಲ್ಲಿ ಸಬ್ಜೆಕ್ಟ್ ಇಟ್ಟಿದ್ದಾರೆ, ಅದರ ಮೇಲೆ ಡಿಸ್ಕಷನ್ ಆಗಿದೆ, ಯುನಾನಿಮಸ್ ಆಗಿ ಇದನ್ನು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಟೆಂಡರ್ ಕೂಡ ಯಾರಿಗೆ ಕೋಟ್ ಮಾಡಬೇಕಂತ ಮಾಡಿದ್ದಾರೆ, 3 ಜನ ಮಾಡಿದ್ದಾರೆ. ಅದರಲ್ಲಿ ಇವರು ಅರವಿಂದ್ ಅನ್ನೋರಿಗೆ 15. ಸೊ ನಾವು 8 ತಿಂಗಳ ಮುಂಚೆನೇ ಈ ವಿಚಾರವಾಗಿ ಅಪರಾಧ ಕೊಟ್ಟಿದ್ದೇವೆ, ಕ್ರಮ ಏನೂ ತಗೊಂಡಿಲ್ಲ. ಬಟ್ ತಮಗೂ ಒಂದು ಸಾರಿ ಈ ಥರ ನಾವು ಮೊನ್ನೆ ಮಾಡಿದ್ದೇವೆ. ಆದ್ದರಿಂದ ಇದನ್ನು ಒಂದು ಸಾರಿ ಓದ್ಬಿಡ್ತೀವಿ, ಹೋಗಲಿ. KGF ನಗರಸಭೆ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಪುನಃಸ್ಥಾಪಿಸಲು ಅಂದಾಜು ಪಟ್ಟಿ ಸಿದ್ಧಪಡಿಸಿ ಸಲುವಾಗಿ ಪ್ರಚಲಿತ ಮಾರುಕಟ್ಟೆ ದರಗಳನ್ನು ಪಡೆಯಲು ಈ ಕಚೇರಿ ಅಧಿಕೃತ ಕೊಟೇಶನ್ ಪ್ರಕಟಣೆ ಸಂಖ್ಯೆ 13/24/25 ದಿನಾಂಕ 18/11/2024 ಅಂತೂ ಸಲ್ಲಿಕೆಯಾಗಿರುವ ಕೊಟೇಶನ್ ದರಗಳ ಕಡಿಮೆ ದರ ನಮೂದಿಸಿರುವ ವಿ ಅರವಿಂದ್ ಕನ್ಸ್ಟ್ರಕ್ಷನ್ ರವರು ನಮೂದಿಸಿರುವ ದರ 15,05,000 ಅನುಮೋದನೆ ವಿಚಾರ ಸಬ್ಜೆಕ್ಟ್ ತಗೊಂಡಿದ್ದಾರೆ. ಅವಾಗ ಅದನ್ನು ಆ ದಿನವೇ ಪಾಸ್ ಮಾಡ್ತಾರೆ, ಆಯಿತಾ. ಈ ಬಗ್ಗೆ ಚರ್ಚಿಸಲಾಗಿ ನಗರಸಭೆ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಪುನಃಸ್ಥಾಪಿಸಲು ಅಂದಾಜು ಪಟ್ಟಿ ಸಿದ್ಧಪಡಿಸಿರುವ ಸಲುವಾಗಿ ಪ್ರಚಲಿತ ಮಾರುಕಟ್ಟೆ ದರಗಳನ್ನು ಪಡೆಯಲು ಈ ಕಚೇರಿ ಅಧಿಕೃತ ಕೊಟೇಶನ್ ಪ್ರಕಟಣೆ ಸಂಖ್ಯೆ ತಗೊಂಡು 13/24/25 ದಿನಾಂಕ 18/11/24 ಕೊಟೇಶನ್ ಪ್ರಕಟಣೆ ಹೊರಡಿಸಲಾಯಿತು. ಸದರಿ ವಿಚಾರವಾಗಿ 3 ಜನ ಏಜೆನ್ಸಿಯವರು ತಮ್ಮ ದರಗಳನ್ನು ಸಲ್ಲಿಸಿರುತ್ತಾರೆ. ಕ್ರಮವಾಗಿ ಮೇ ಅರವಿಂದ್ ಕನ್ಸ್ಟ್ರಕ್ಷನ್ 15,05,000 ರೂಗಳಿಗೆ, ಎರಡನೇವ್ರು ಬಂದು ಶಿವಕುಮಾರ್ ಗುತ್ತಿಗೆದಾರರು 16,34,000, ಮೂರನೇ ಗುತ್ತಿಗೆದಾರ GRS ಇಂಜಿನಿಯರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರು 16,55,500 ದರಗಳನ್ನು ಸಲ್ಲಿಕೆಯಾಗಿರುತ್ತೆ. ಸದರಿ ಕೊಟೇಶನ್ ದರಗಳಲ್ಲಿ ಅರವಿಂದ್ ಕನ್ಸ್ಟ್ರಕ್ಷನ್ ಅವರು ನಮೂದಿಸಿರುವ ದರ 15,05,000 ರೂಗಳಿಗೆ ಅನುಮೋದನೆ ನೀಡಲಾಯಿತು. ಹಾಗೂ SFC ಅನುದಾನ ಹೊರತುಪಡಿಸಿ ಹೆಚ್ಚುವರಿಯಾಗಿ ಅಂದಾಜು ಮೊತ್ತವನ್ನು ನಗರಸಭೆ ನಿಧಿ ಅಡಿಯಲ್ಲಿ ಭರಿಸಲು ತೀರ್ಮಾನಿಸಲಾಯಿತು. ಇದು ತಗೊಂಡಿರೋದು ಸಬ್ಜೆಕ್ಟು. ಈ ಸಬ್ಜೆಕ್ಟ್ ಮೇಲೆಗೆ ಇವಾಗ 1 ವರ್ಷ ಕಳೆದೋಯ್ತು. ಇದ್ರ ಬಗ್ಗೆ ಯಾಕೆ ಇನ್ನೂ ಏನು ಕ್ರಮ ತಗೊಂಡಿಲ್ಲ ಅನ್ನೋದೇ ನಮ್ಮ ಅಧ್ಯಕ್ಷರು. ನೀವು ತಿಳಿಸಾಕಿ. ಅದರಿಂದ ಮತ್ತೆ ಇದನ್ನು ಓದೋದು ಬೇಡ.
ಈ ಮೆಮೊರಂಡಮನ್ನು ತಮಗೆ ನಾವು, ಯಾಕಂದರೆ ಇವಾಗ ಇದಿಲ್ಲ, ಎಲೆಕ್ಟೆಡ್ ಬಾಡಿ ಕೌನ್ಸಿಲ್ ಇಲ್ಲ, ಅದರಿಂದ ತಾವೇ ಇಲ್ಲಿ ಇದು ಮಾಡ್ತೀರಿ ಮತ್ತು DC ಅವರು ಅಡ್ಮಿನಿಸ್ಟ್ರೇಟಿವ್ ಆಗಿ ಮಾಡಿದ್ದಾರೆ. ಅದರಿಂದ ನಾವು ಏನು ಹೇಳ್ತೀವಿ ಅಂದರೆ, ಇಷ್ಟು ಅನುದಾನ 15,05,000 ತೀರ್ಮಾನ ಆಗಿದೆ, ರೆಸೊಲ್ಯೂಷನ್ ಆಗಿದೆ, ಯಾರಿಗೆ ಕೊಡಬೇಕಂತನೂ ಆಗಿದೆ. ಬಟ್ ಅದು ಆಗಿರೋದು 2024ರಲ್ಲಿ ಆಗಿದೆ. ಇವತ್ತು ನಾವು 26ರಲ್ಲಿ ಇದ್ದೀವಿ. ಇದು ಯಾವ ಸಂದರ್ಭದಲ್ಲಿ ಯಾವುದು ಹೋಗ್ಬೋದು. ಕೋಟ್ಯಾಂತರ ರೂಪಾಯಿ ನಗರಸಭೆಗೆ ಬರ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ ವರ್ಕ್ಸು ಅದು ಇದಂತ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಿಮಗೆ ಅಧಿಕಾರ ಇದೆ, ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಇದೆ. ಇದಕ್ಕೊಂದು ಬಡ್ಜೆಟ್ ಮಾಡಿ ಇಮಿಡಿಯೇಟ್ ಆಗಿ ಮಾಡುವಂಥ ಅಧಿಕಾರ ತಮಗಿದೆ. ಅದರಿಂದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಯಾರು ಇಲ್ಲ. ಅದರಿಂದ ತಮ್ಮ ಮುಖಾಂತರ ತಾವು ಡೆಪ್ಟಿ ಕಮಿಷನರ್ಗೆ ಇದನ್ನು ಫಾರ್ವರ್ಡ್ ಮಾಡಬೇಕು. ಮತ್ತು ಎಲೆಕ್ಟೆಡ್ MLA ಇದ್ದಾರೆ, ಅವರು ಕೂಡ ಭಾಗಿಯಾಗಿ ಇದನ್ನು ಮಾಡಬಹುದು. ಇದನ್ನು ಕೂಡಲೇ ತಾವು ಮಾಡಬೇಕಂತ ವಿನಂತಿ ನಮ್ಮದು. ನಾವು ರಾಜಕೀಯವಾಗಿ ಯಾರೋ ಒಂದು ದ್ವೇಷ ಮಾಡುವಂಥ ಸೇವ್ KGF ಯುನೈಟೆಡ್ ಫ್ರಂಟ್ ಅಲ್ಲ. ಈ ಊರಲ್ಲಿ ಏನು ಇದೆಯೋ ಈ ಥರ ವಿಚಾರಗಳಲ್ಲಿ ನಾವು ತಲೆ ಹಾಕಿ ಅದರ ಮೇಲೆ ನಾವು ಪ್ರಸ್ತಾಪ ಮಾಡ್ತೀವಿ. ತಮ್ಮ ಮುಖಾಂತರ ತಮಗೆ ನೀಡ್ತೀವಿ. ತಾವು ಎಲ್ಲ ಬಂದ್ಬಿಡಿ ನಗರಸಭೆ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯನ್ನು ಬದಲಾವಣೆ ಮಾಡಿ ಕಂಚಿನ ಪ್ರತಿಮೆ ಸ್ಥಾಪಿಸೋದಕ್ಕೆ ಹಿಂದೆ ರೆಸಲ್ಯೂಷನ್ ಆಗಿದೆ. ಅದರ ಪ್ರಕಾರ ಏನೂ ಕ್ರಮ ತಗೊಂಡಿಲ್ಲ, ವಿಳಂಬ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ. ಯಾಕೆ ವಿಳಂಬ ಆಗಿದೆ ಮಾಹಿತಿ ಗೊತ್ತಿಲ್ಲ. ಈಗ ಸಂಬಂಧಿಸಿದ ಆಲ್ರೆಡಿ ಟೆಂಡರ್ ಆಗಿ ಯಾರು ಗುತ್ತಿಗೆದಾರರು ಕೂಡ ಫೈನಲ್ ಆಗಿದೆ. ಇಮಿಡಿಯೇಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕಂಚಿನ ಪ್ರತಿಮೆ ಸ್ಥಾಪಿಸೋದಕ್ಕೆ ಜಿಲ್ಲಾಧಿಕಾರಿಗಳ ಗಮನ ತಂದು ಪ್ರಾಮಾಣಿಕವಾಗಿ ಅದನ್ನು ಸ್ಥಾಪನೆ ಮಾಡಿ ನನ್ನ ಕ್ರಮ ತಗೊಳ್ತೀನಿ. ಸಂಬಂಧಪಟ್ಟಂಗೆ ಏನಿಲ್ಲ ಅದನ್ನು ಭವನ ವಿಷಯ ನಾವು ಮಾತಾಡಿಲ್ಲ. ಭವನದ ಕೋರ್ಟಲ್ಲಿದೆ, ಕೋರ್ಟ್ ಉದ್ಯಾನವನ ಇದೆಯಲ್ಲ, ಅಲ್ಲಿ ಒಂದು ಗಾರ್ಡನ್ ಮಾಡಬೇಕು. ಅಲ್ಲಿ ಜನ ಹೋಗಿ ಸ್ಟೂಡೆಂಟ್ಸು, ಕೋರ್ಟ್ಗೆ ಬರೋರು, ಪಬ್ಲಿಕ್ ಎಲ್ಲಿ ಕೂಡ ಇವರಲ್ಲಿಲ್ಲ. ಸೊ ಆ ಲಿಮಿಟೆಡ್ ನಿಮ್ಮದು ಏನು ಇದು ಬೌಂಡ್ರಿ ಇದೆಯೋ, ಸೊ ಅದರ ಒಳಗೆ ಕೂಡ ತಾವು ಮಾಡಬೇಕಂತ ಆ್ಯಕ್ಷನ್ ಪ್ಲಾನ್ ತೊಗೊಳ್ತೀವಿ. ಗ್ಯಾರಂಟಿ ಈ ಸಲ ಬಜೆಟ್ ಅಲೋಕೇಶನ್ ಆಗಿದ ತಕ್ಷಣ ಅಲ್ಲಿ ಡೆವಲಪ್ಮೆಂಟ್ಗೆ ಕೋರ್ಟಲ್ಲಿ ಅದೇನೋ ರೆಸ್ಟ್ರಿಕ್ಷನ್ ಇಲ್ಲ, ಇದು ಮಾಡಬೇಕಂತ. ನಾವು ಒಂದು ಎಂಡಾರ್ಸ್ಮೆಂಟ್ ಕೊಡಿ. ನಾವು ಡೆಪ್ಟಿ ಕಮಿಷನರ್ನ ಮಂಡೇ ಅಲ್ಲಿ ಭೇಟಿ ಸರ್. ಒಂದೊಂದು ವಿಷಯ ನಾವು ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ಪಾರ್ಕ್ನಲ್ಲಿ ಒಂದು ಬೋರ್ ಹಾಕಿ, ಬೋರ್ ಹಾಕಿದಾಗ ಮಾತ್ರ ಉದ್ಯಾನವನ ಆಗೋದಿಲ್ಲ. ಎಷ್ಟು ಟ್ರೈನ್ ಪ್ಲಾನ್ ಮಾಡಿದ್ಮೇಲೆ ಎಲ್ಲ ಅದನ್ನ ಮಾಡಿ ನೀವೆಲ್ಲ ಜನರ ಹತ್ರ ಇದನ್ನೇ ಹೇಳ್ತಾ ಇದ್ದೀವಿ ನಾವು. ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಇವತ್ತು ರಾಬರ್ಷನ್ಪೇಟ್ ಸಿಟಿ ಮುನ್ಸಿಪಾಲಿಟಿ ಕಮಿಷನರ್ ಹತ್ರ ನಾವು ಒಂದು ಮನವಿಯನ್ನು ಇವತ್ತು ನೀಡಿದ್ದೇವೆ. ಮನವಿನ ಉದ್ದೇಶ ಇಷ್ಟೇ, ಇಲ್ಲಿ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇದು 1994ರಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಇವತ್ತು ಅದು ಸುಮಾರು 30 ವರ್ಷದ ಕಾಲ ಕಳೆದೋಗಿದೆ. ಅದನ್ನು ಸಿಮೆಂಟಲ್ಲಿ ಅವತ್ತು ಅದನ್ನು ಮಾಡಿದ್ದಾರೆ. ಅದು ಸುಮಾರು ವರ್ಷಗಳಿಂದ ಅದರಲ್ಲಿ ಡ್ಯಾಮೇಜ್ ಆಗಿ ಅದನ್ನು ರೀಪೇಂಟ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಬೇಡಿಕೆ ಮತ್ತು ಸೇವ್ KGF ಯುನೈಟೆಡ್ ಫ್ರಂಟ್ ಬೇಡಿಕೆ 8 ತಿಂಗಳ ಮುಂಚೆ ಕೂಡ ನಾವು ನಗರಸಭೆಗೆ ಹಿಂದಿನ ಕಮಿಷನರ್ ಹತ್ರ ಬಂದು ಇದನ್ನು ನೀವು ಬ್ರಾನ್ಸಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಆ ಸ್ಟ್ಯಾಚ್ಯೂನ ಬದಲಾವಣೆ ಮಾಡಬೇಕು, ಸಿಮೆಂಟ್ ಸ್ಟ್ಯಾಚ್ಯೂನ ರೀಪ್ಲೇಸ್ ಮಾಡಬೇಕಂತ ನಾವು ಮನವಿ ಮಾಡಿದ್ವಿ. ಆದರೆ ಇವತ್ತುವರೆಗೆ ಅದರ ಮೇಲೆ ಯಾವುದೂ ಕ್ರಮ ತಗೊಂಡಿಲ್ಲ. ಸೇವ್ KGF ಯುನೈಟೆಡ್ ಫ್ರಂಟ್ನ ಕಾರ್ಯದರ್ಶಿಯಾದಂಥ ದಯಾಳನ್ ಅವರು RTIಯಲ್ಲಿ ಪ್ರೊಸೀಡಿಂಗ್ಸ್ ಏನಾಗಿದೆ, ಏನು ಕ್ರಮ ತಗೊಂಡಿದ್ದೀರಾ ಅಂತ ಅರ್ಜಿ ಸಲ್ಲಿಸಿ ಇಲ್ಲಿ ಒಂದು ಎಂಟೈರ್ ಪ್ರೊಸೀಡಿಂಗ್ಸ್ ರೆಸಲ್ಯೂಷನ್ ಪ್ರೊಸೀಡಿಂಗ್ಸ್ ಅನ್ನೆಲ್ಲ ಕೂಡ ತಗೊಂಡಿದ್ದಾರೆ. ಸೊ ಈ ಪ್ರೊಸೀಡಿಂಗ್ಸ್ ಪ್ರಕಾರ 18/11/2024ಗೆ ನಗರಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಬದಲಾವಣೆ ಮಾಡುವುದರಲ್ಲಿ ತೀರ್ಮಾನ ಮಾಡಿದ್ದಾರೆ. ಆ ಅರವಿಂದ್ ಅನ್ನೋರಿಗೆ ಅದನ್ನು ಟೆಂಡರಲ್ಲಿ 3 ಜನ ಮಾಡಿದ್ದಾರೆ. ಅರವಿಂದ್ ಅನ್ನೋರಿಗೆ ಕೊಟೇಶನ್ ಅಕ್ಸೆಪ್ಟ್ ಮಾಡಿದ್ದಾರೆ. 15,05,000 ರೂಪಾಯಿಗೆ ಅವರಿಗೆ ಮಾಡಿದ್ದಾರೆ. ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನಿಂದ ಆ ದುಡ್ಡು ಮಾಡಬಹುದು, ಇನ್ನು ಎಕ್ಸೆಸ್ ಆದರೂ ಕೂಡ ನಗರಸಭೆಯಿಂದ ಮಾಡಬಹುದು ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ. ನನ್ನ ಬೇಡಿಕೆ ಇಷ್ಟೇ, ನಗರಸಭೆಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ.
ಕೋಟ್ಯಾಂತರ ರೂಪಾಯಿಯಲ್ಲಿ ಇಡೀ ಕ್ಷೇತ್ರವನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಅಲಾಟ್ಮೆಂಟ್ ಮಾಡ್ತಾ ಇರುವಾಗ 5 ವರ್ಷದ ಅವಧಿಯಲ್ಲಿ ಒಂದೇ ನಗರಸಭೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು 35 ಎಲೆಕ್ಟೆಡ್ ಮೆಂಬರ್ಸು ಮತ್ತು ಅಧ್ಯಕ್ಷರು 2 ಸಾರಿ ಇದ್ದವಂಥ ತೀರ್ಮಾನಗಳು ಮಾಡಿದ್ದಾರೆ ಹೊರತು ಅದನ್ನು ಜಾರಿಗೆ ತಂದಿಲ್ಲ. ಅದನ್ನು ಇಮ್ಮಿಡಿಯೇಟ್ ಆಗಿ ಏಪ್ರಿಲ್ 14 ಒಳಗಡೆ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಬ್ರಾಂಚ್ ಸ್ಟ್ಯಾಚ್ಯೂವನ್ನು ರಿಪ್ಲೇಸ್ ಮಾಡಬೇಕು. ಇವಾಗ ಡೆಪ್ಟಿ ಕಮಿಷನರ್ ಡಿಸ್ಟಿಕ್ ಇಲ್ಲಿ ನಗರಸಭೆಯ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ, ಅವರ ಇದರಲ್ಲಿ ಕಮಿಷನರ್ ಕೂಡ ಇರ್ತಾರೆ. ಮುಖ್ಯವಾಗಿ KGF ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರಿಗೆ ನಾನು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಸೇವ್ KGF ಯುನೈಟೆಡ್ ಫ್ರಂಟ್ ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಏನೇನು ನಮ್ಮ ಹಿಸ್ಟಾರಿಕಲ್ಲು ಮತ್ತು ಏನೇನಿದೆ ಅದನ್ನು ಉಳಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ನಗರಸಭೆಯ ವತಿಯಿಂದ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ. ತಾವು ಅಭಿವೃದ್ಧಿ ಮಾಡ್ತೀವಿ, ನಾನು ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ಈ ಕ್ಷೇತ್ರವನ್ನು ಮಾಡೆಲ್ ಕ್ಷೇತ್ರವನ್ನಾಗಿ ಮಾಡ್ತೀವಿ ಅಂತ ಕೂಡ ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಆದರೆ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ನಾವೆಲ್ಲ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಬಗ್ಗೆ ಸುಮಾರು ಸರ್ ಈ ದಿನ ನಾವು ಎಲ್ಲರೂ ಇವತ್ತು ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ಇವತ್ತು ನಗರಸಭೆಗೆ ಬಂದು 8 ತಿಂಗಳ ಮುಂಚೆ ನಗರಸಭೆಗೆ ಬಂದು ಈ ಪುತ್ಥಳಿ ಥರ ಡ್ಯಾಮೇಜ್ ಆಗಿದೆ, ಅದನ್ನು ಸರಿಪಡಿಸ್ಬೇಕು, ಬೇರೆ ಚೇಂಜ್ ಮಾಡಬೇಕು ಅಂತ ಒಂದು ಮನವಿ ಪತ್ರ ಕೊಟ್ಟಿದೆ. ಆಗ ನಗರಸಭೆ ಕೌನ್ಸಿಲಿಂಗ್ ಅಧಿಕಾರದಲ್ಲಿತ್ತು. ಅಧ್ಯಕ್ಷರಿದ್ದರು, ಉಪಾಧ್ಯಕ್ಷರಿದ್ದರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದರು, 35 ಕೌನ್ಸಿಲರ್ಗೆ ನಾಮಿನೇಟ್ ಕಳಿಸ್ತಾರೆ. 5 ಜನ ಒಟ್ಟು 40 ಜನಗಳು ಇದ್ದರು ನಾವು ಕೊಡೋವಾಗಲೇ. ಕೊಟ್ಟ ಮೇಲೆ ಇವರು ಪುತ್ಥಳಿ ಚೇಂಜ್ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಕೊಟ್ಟ ಮೇಲೆ ಇದುವರೆಗೂ ಯಾರೂ ಗಮನ ಹರಿಸಲಿಲ್ಲ. ನಗರಸಭೆನೂ ಮುಗಿದೋಯ್ತು. ಇದ್ದ ಕೌನ್ಸಿಲರ್ ಎಕ್ಸ್ ಕೌನ್ಸಿಲರ್ ಮನೆಗೆ ಹೋದರು. ಇವಾಗ ಅಧಿಕಾರದಲ್ಲಿರೋದು ಬಂದು ಪೌರಾಯುಕ್ತರ ಗಮನಕ್ಕೆ ಏನು ತರ್ತಾ ಇದ್ದೀವಿ ಅಂದರೆ, ನಾನು ಮೊನ್ನೆ RTIನಲ್ಲಿ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ 2022ರಿಂದ 2026ವರೆಗೂ ರೆಸಲ್ಯೂಷನ್ ಆಗಿರೋ ಕಾಪಿ ನಮಗೆ ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ನನ್ನನ್ನು 3 ತಿಂಗಳು ಸುತ್ತಿಸಿದ್ರು. ಯಾಕಿದು ನಿಮ್ಮ ಮುಂದೆ ಹೇಳ್ತೀನಿ ಅಂದರೆ, ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷ ಬಂದು ಇಲ್ಲಿ ಒಂದು RTIನಲ್ಲಿ ಕೇಳೋವಾಗ, ಮಾಹಿತಿ ಅವ್ರನ್ನ ಕೇಳೋವಾಗ ಅವನಿಗೆ ಎಷ್ಟು ತೊಂದರೆ ಕೊಟ್ಟರು ಗೊತ್ತಾ? ಕೊಡಲೇ ಇಲ್ಲ ಲಾಸ್ಟ್ವರೆಗೂ. ಆಮೇಲೆ ಮೇಲ್ಮನವಿ ಸಲ್ಲಿಸಿದೆ. ಮೇಲ್ಮನವಿ ಸಲ್ಲಿಸಿದ ಮೇಲೂ ಸ್ವಲ್ಪ ದಿನ ಎಳೆದಾಡಿದ್ರು. ಆಮೇಲೆ ಬಂದು ಗಲಾಟೆ ಮಾಡಿದ್ಮೇಲೆ ನಾನು ಕೊಟ್ಟು ತಗೊಂಡಾಗ ಈ 22ರಿಂದ 26ವರೆಗೂ ಹೋದರೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ನಗರಸಭೆಯಲ್ಲಿ. ಯಾಕೆ ಇದನ್ನು ಹೇಳಿದ್ರೆ, ಭಾರತ ರತ್ನ ಕಂಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ಮಾಡಿರೋದು 10% ಕೆಲಸ ಆದರೆ 100% ದುಡ್ಡು ಲಂಚವಾಗಿ ಹೋಗಿದೆ, ಬಿನಾಮಿಯಾಗಿ ಕಳ್ಳತನವಾಗಿ ಹೋಗಿದೆ. ಯಾಕೆಂದರೆ ಇದೆಲ್ಲ ಓದಬೇಕು. ನಾನು ಇವತ್ತು ಮೊದಲು ಯಾಕೆ ಎತ್ಕೊಂಡಿದ್ದೀನಿ ಈ ಸಬ್ಜೆಕ್ಟ್ ಅಂದರೆ, ಅಂಬೇಡ್ಕರ್ ಸಾಹೇಬ್ರಿಗೆ ಗೊತ್ತಾಗಬೇಕು ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ. ಅದಕ್ಕೆ ಇಲ್ಲಿ ಮುಂದೆ ಮಾತಾಡ್ತಾ ಇದ್ದೀನಿ ಇವತ್ತು. ಆದಮೇಲೆ ಕಂಚಿನ ಒಂದು ಪ್ರತಿಮೆ ಇಡಬೇಕು ಅಂತ ಆವಾಗಲೇ ರೆಸಲ್ಯೂಷನ್ ಮಾಡಿದ್ದಾರೆ. ಅದೇ ದಿನವೇ ಬಂದು ಅದನ್ನು ಪಾಸು ಮಾಡಿದ್ದಾರೆ ನಗರಸಭೆಯಲ್ಲಿ. ಆದರೆ ಇದುವರೆಗೂ ಅದಾಗಿಲ್ಲ. ಅದು ಅರವಿಂದನ್ ಅವ್ರಿಗೆ ಬಂದು 15,05,000 ರೂಪಾಯಿ ಟೆಂಡರ್ ಆಗಿದೆ. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪ್ರತಿಮೆಯನ್ನು ಮಾಡೋದಕ್ಕೆ ಇಷ್ಟು ವಿಳಂಬವಾದರೆ ಈ ನಗರಸಭೆ ಇರಬೇಕಾ KGFನಲ್ಲಿ ಹೇಳಿ? ಇದಕ್ಕೆ ಇಷ್ಟೊಂದು ತೊಂದರೆ ಕೊಡೋವಾಗ ಬೇರೆ ಕಾಮಗಾರಿಗಳಿಗೆ ಬೇರೆ ಕೋಟ್ಯಾಂತರ ರೂಪಾಯಿಗಳನ್ನ ಇವ್ರು ಯಾವ ಥರ ಲೂಟಿ ಮಾಡಿರ್ತಾರೆ. ಆದ್ದರಿಂದ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವ್ರು ಆದಷ್ಟು ಬೇಗನೆ ಮಾಡಿದ್ರೆ ಸರಿ. ಇಲ್ಲಿಂದ ಉಗ್ಗಿನ ಹೋರಾಟ ಮಾಡ್ತದೆ. ಇಡೀ KGF ಜನತೆಯನ್ನು ಬಂದು ಇಲ್ಲಿ ಮುಟ್ಟುಗಾವಲಾಗ್ತಾರೆ, ಮುಟ್ಕೊಳ್ತಾರೆ. ಗೊತ್ತಿಲ್ಲ ಅನ್ನಿಸ್ಕಲ್ಲೂರಿಗೆ ನಮ್ಮ ಶಾಸ್ತ್ರದಲ್ಲೂ ಮನವಿ ಮಾಡ್ತೀನಿ, ದಯವಿಟ್ಟು ಇದರಲ್ಲಿ ಭಾಗಿಯಾಗಿ ಆದಷ್ಟು ಬೇಗನೆ ಕಂಚಿನ ಪ್ರತಿಮೆ ಇಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ. ಯಾಕೆಂದರೆ ನಗರಸಭೆ ಅನ್ನೋದು ಒಂದು ಹೇಳ್ತದೆ, ಒಳಗಡೆ ಬರುವಾಗ ಕೈ ಮುಗಿದು ಒಳಗಡೆ ಬಾ ಅಂತ ಹೇಳ್ತದೆ. ಆದರೆ ಕೈ ಮುಗಿದು ಬರ್ತಾ ಇಲ್ಲ, ಇವಾಗ ಎಲ್ಲ ತಿರ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ಇನ್ಮೇಲೆ ಉದ್ಭವ ಆಗಬಾರ್ದು ಅಂಥೇಳಿ ಮುಂದಿನ ದಿನಗಳಲ್ಲಿ ಕಂಚಿನ ಪ್ರತಿಮೆ ಆದಷ್ಟು ಬೇಗನೆ ಮಾಡೋದಕ್ಕೆ ಎಲ್ಲರೂ ಕೆಲಸ ಮಾಡಿ, ಶಾಸಕರು ಅಷ್ಟೇ ಇದರಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಂತೇಳಿ ಸೇವ್ ಕಮಿಟಿ ಮೂಲಕ ನಾವೆಲ್ಲರೂ ಕೇಳ್ಕೊಳ್ತೇವೆ. ಹಾಗೆ ಪಾರ್ಕು ಉದ್ಯಾನವನ ಏನಾಗಿದೆ ಅಂದರೆ, ಇವತ್ತು ಅಲ್ಲಿ ಕಸದ ತೊಡ್ಡಿ ಆಗಿದೆ.
ಅಲ್ಲಿ ಬೇರೆ ಬೇರೆ ರೀತಿಯಾದ ಅಹಿತಕರ ಘಟನೆ ನಡೀತಾ ಇದೆ. ಯಾಕೆಂದರೆ ಅದಕ್ಕೆ ಪ್ರೂಫ್ ಕೂಡ ಫೋಟೋಗಳಿದೆ, ನಮ್ಮ ಹತ್ರ ತೋರಿಸ್ತೀವಿ ಬೇಕಾದರೆ. ನಾವು ಇದನ್ನು ಸೇವ್ ಕಮಿಟಿಯವ್ರು 8 ತಿಂಗಳ ಮೊದಲೇ ಕೊಟ್ಟಿವಿ ಲೆಟ್ರು. ಉದ್ಯಾನವನಕ್ಕೂ ಅಲ್ಲಿರೋ ಮಂಟಪಕ್ಕೂ, ಕಲ್ಯಾಣ ಮಂಟಪಕ್ಕೂ ಯಾವುದೇ ವ್ಯತ್ಯಾಸ ಅಲ್ಲ, ಕೋರ್ಟ್ ಅದಿದೆ. ಉದ್ಯಾನವನವನ್ನು ಅಲ್ಲಿ ಬಂದು ನೀವು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಮಾಡ್ಬೋದು. ಅಲ್ಲಿ ಒಂದು ಒಳ್ಳೆ ಬೋರ್ ಹಾಕಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಉದ್ಯಾನವನ್ನ ಡೆವಲಪ್ಮೆಂಟ್ ಮಾಡ್ಬೋದು. அதனால் வந்து தயவு செஞ்சு இதுக்கு ஆனாலும் சீக்கிரம் ஒரு முயற்சி எடுக்கணும். பௌராயுக்தருக்கும் இன்னொரு மனவி பண்ணுறேன், என்னென்ன தப்பு நடந்துக்குதோ அதெல்லாம் சரியான ರೀತಿಯಲ್ಲಿ ನಡವಳಿಕೆ எடுத்துன்னு வரணும். ನೀ இப்போ வந்துக்கிற, ನೀನು ಹೊಸದಾಗಿ ಬಂದಿದ್ದೀರಿ, ಈಗ ನಿಮಗೆ ಹಳೇದೆಲ್ಲ ಏನು ಗೊತ್ತಿದೆ ಗೊತ್ತಿಲ್ಲ. ಇದು ಇವಾಗ ನಾವು ಮನವಿ ಪತ್ರ ಕೊಟ್ಟ ಮೇಲೆ 4ನೇ ಕಮಿಷನರ್ ನೀನು ಬಂದಿರೋದಿಲ್ಲ. ಆದ್ದರಿಂದ ನ್ಯಾಯ ಧರ್ಮದ ರೀತಿಯಲ್ಲಿ ನಗರಸಭೆ ನಡ್ಸ್ಕೊಂಡು ಹೋಗಬೇಕು. ಅದರಲ್ಲಿ ಸೇವ್ ಕಮಿಟಿ ಮೂಲಕ ನಿಮಗೆ ಇನ್ನೊಂದು ಮನವಿಯನ್ನು ಇದನ್ನು ಮಾಡ್ಕೊಡ್ತೀವಿ ಅಂತೇಳಿ ನಾನು 2 ಮಾಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.